ಮಾಲ್ದೀವ್ಸ್ ದೇಶದಲ್ಲಿ ಇರುವ ಮರಿಯಂ ಶೋನಾ ಅನ್ನೋ ಒಬ್ಬ ಮಿನಿಸ್ಟರ್ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರನ್ನ ಪಪೆಟ್ ಆಫ್ ಇಸ್ರೇಲ್ ಅಂತ ಟ್ವೀಟ್ ಮಾಡಿದ್ದಾರೆ. ಅದೇ ಇನ್ನೊಬ್ಬ ಮಿನಿಸ್ಟರ್ ಆದರೆ ಇಂಡಿಯಾದಲ್ಲಿ ಕ್ಲೆನ್ಲಿನೆಸ್ ಇರುವುದಿಲ್ಲ ಅಂಡ್ ಅಲ್ಲಿನ ರೂಮ್ಸಲ್ಲಿ ಯಾವಾಗಲೂ ಸ್ಮೆಲ್ ಬರುತ್ತಿರುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಇದೆಲ್ಲ ಆಗಿದ್ದು ನಮ್ಮ ಪ್ರಧಾನಮಂತ್ರಿಯವರು ಲಕ್ಷದ್ವೀಪ್ನ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಪ್ರಮೋಟ್ ಮಾಡಿರುವುದಕ್ಕೆ. ಮೋದಿ ಅವರು ಮಾಡಿದ ಟ್ವೀಟಲ್ಲಿ ಎಲ್ಲೂ ಕೂಡ ಮಾಲ್ದೀವ್ಸ್ ಅನ್ನೋ ವರ್ಡ್ನ ಯೂಸ್ ಮಾಡದೇ ಇದ್ದರೂ ಕೂಡ ಮಾಲ್ದೀವ್ಸ್ ಮಿನಿಸ್ಟರ್ಸ್ ಯಾಕೆ ಮೋದಿ ಅವರನ್ನು ಇಷ್ಟು ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂಡ್ ಇದರ ಹಿಂದೆ ಚೈನಾ ಅವರ ಇನ್ಫ್ಲೂಯೆನ್ಸ್ ಎಷ್ಟು ಇದೆ ಅಂತ ನಿಮಗೆ ಗೊತ್ತಾ? ಕೆಲವು ದಿನಗಳಿಂದ ಬಾಯ್ಕಾಟ್ ಮಾಲ್ದೀವ್ಸ್ ಅನ್ನೋ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ. ಹಾಗೆ ಮಾಲ್ದೀವ್ಸ್ಗೆ ಬುಕ್ ಮಾಡಿಕೊಂಡ ಎಷ್ಟೋ ಜನ ಇಂಡಿಯನ್ಸ್ ಅವರ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದಾರೆ. ಅಸಲು ಇದೆಲ್ಲ ಯಾಕೆ ಆಗುತ್ತಿದೆ ಅಂಡ್ ಇದರ ಬಗ್ಗೆ ಮಾಲ್ದೀವ್ಸ್ ಗೌರ್ಮೆಂಟ್ ತೆಗೆದುಕೊಂಡ ಸ್ಟೆಪ್ಸ್ ಏನೋ ತಿಳ್ಕೊಳ್ಳೋಣ ಈ ವಿಡಿಯೋಲ್ಲಿ. ಹೆಲೋ ಆಲ್, ವೆಲ್ಕಮ್ ಟು ಪೌ ಟು ಗ್ರೋ ಕನ್ನಡ. ಈ ಥರನೇ ಕೆಲವಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2019ರಲ್ಲಿ ಬಂದ ಕೋವಿಡ್ ಕಾರಣದಿಂದ 3 ವರ್ಷ ದೇಶದಲ್ಲಿ ಟೂರಿಸಂ ಬಿಸ್ನೆಸ್ಸೇ ಇಲ್ಲದೆ ಇತ್ತು ಆ್ಯಂಡ್ ಕರೋನಾ ಹೊರಟು ಹೋದ ಮೇಲೆ ಕೂಡ ಫಸ್ಟ್ ಇದ್ದಷ್ಟು ರೇಟಲ್ಲಿ ಟೂರಿಸಂ ಡೆವಲಪ್ ಆಗಲಿಲ್ಲ. ಸೊ ಈ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿದ ಮೋದಿ ಅವರು ಇದನ್ನು ಇಂಪ್ರೂವ್ ಮಾಡುವುದಕ್ಕೆ 2021ನಲ್ಲಿ ಜಮ್ಮು ಕಾಶ್ಮೀರಲ್ಲಿ ಇರುವ ಟುಲಿಪ್ ಗಾರ್ಡನ್ ಫೋಟೋಸ್ನ ಟ್ವಿಟರಲ್ಲಿ ಶೇರ್ ಮಾಡಿ ಅಲ್ಲಿನ ಹಾಸ್ಪಿಟಾಲಿಟಿನ ಹೊಗಳಿದರು. ಇದನ್ನು ನೋಡಿದ ಟೂರಿಸ್ಟ್ ಎಲ್ಲರೂ ಆ ಪ್ಲೇಸ್ನ ವಿಸಿಟ್ ಮಾಡಿ ಆ ಟುಲಿಪ್ ಗಾರ್ಡನ್ನ ಒಂದು ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಚೇಂಜ್ ಮಾಡಿದರು. ಸೊ ಇದನ್ನೇ ಗಮನಿಸಿದ ಮೋದಿ ಅವರು ಇಂಡಿಯಾದಲ್ಲಿ ಇರುವ ಎಷ್ಟೋ ಪ್ಲೇಸಸ್ನ ಹೀಗೆ ಟ್ವಿಟರಲ್ಲಿ ಪ್ರಮೋಟ್ ಮಾಡುತ್ತಿದ್ದರು. ಹಾಗೆಯೇ 2024 ಜಾನ್ 4 ಇಂಡಿಯಾಗೆ ಹತ್ತಿರದಲ್ಲಿ ಇರುವ ಲಕ್ಷದ್ವೀಪ್ ಐಲ್ಯಾಂಡ್ನ ವಿಸಿಟ್ ಮಾಡಿ ಅಲ್ಲಿರುವ ಬೀಚಸ್ನ ಎಂಜಾಯ್ ಮಾಡುವುದಾಗಿ ಟ್ವೀಟ್ ಮಾಡಿದರು. ಇದನ್ನು ನೋಡಿದ ಇಂಡಿಯನ್ಸ್ ಲಕ್ಷದ್ವೀಪ್ ಐಲ್ಯಾಂಡ್ನ ಆನ್ಲೈನ್ ಸರ್ಚ್ ಮಾಡಲು ಸ್ಟಾರ್ಟ್ ಮಾಡಿದರು. ಎಷ್ಟಾಗಿ ಸರ್ಚ್ ಮಾಡಿದ್ದಾರೆ ಅಂದರೆ ಗೂಗಲಲ್ಲೇ 9th ಮೋಸ್ಟ್ ಸರ್ಚ್ಡ್ ವರ್ಡ್ ಆಗಿ ಹೋಯಿತು ಲಕ್ಷದ್ವೀಪ್. ಮೋದಿ ಅವರು ಮಾಡಿದ ಈ ಟ್ವೀಟ್ಸಲ್ಲಿ ಮಾಲ್ದೀವ್ಸ್ ಹೆಸರು ಇಲ್ಲದೇ ಇದ್ದರೂ ಕೂಡ ಅಲ್ಲಿನ ಮಿನಿಸ್ಟರ್ಸ್ ಆದ ಝಹೀದ್ ರಮೀಸ್ ಅಂಡ್ ಮರಿಯಂ ಶೋನಾ ಅನ್ನೋ ಇಬ್ಬರು ನೆಗೆಟಿವ್ ಕಾಮೆಂಟ್ಸ್ ಮಾಡಿದರು. ಝಹೀದ್ ರಮೀಸ್ ಮಾಡಿದ ಟ್ವೀಟಲ್ಲಿ ಇಂಡಿಯನ್ ರೂಮ್ಸ್ ಜಾಸ್ತಿ ಸ್ಮೆಲ್ ಬರುತ್ತದೆ, ಹಾಗೆ ಮಾಲ್ದೀವ್ಸ್ ಕೊಡೋ ಹಾಸ್ಪಿಟಾಲಿಟಿ ಲಕ್ಷದ್ವೀಪ್ನ ಯಾವಾಗೂ ಮೀಟ್ ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಇತ್ತು. ಇನ್ನು ಮಿನಿಸ್ಟರ್ ಶೋನಾ ಟ್ವೀಟಲ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದ ಮೋದಿನ ಪಪೆಟ್ ಆಫ್ ಇಸ್ರೇಲ್ ಮತ್ತು ಕ್ಲೌನ್ ಅಂತ ಜಾಸ್ತಿ ಕೀಳು ಮಟ್ಟದಲ್ಲಿ ಹೇಳಿದರು. ನಮ್ಮ ಇಂಡಿಯನ್ಸ್ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿದ ಮಾಲ್ಡೀವ್ಸ್ ಗೌರ್ಮೆಂಟ್ಗೆ ವಿರುದ್ಧವಾಗಿ ಇಂಡಿಯಾದಲ್ಲಿ ಇರುವ ಎಷ್ಟೋ ಸೆಲೆಬ್ರಿಟೀಸ್ ಒಂದು ಹ್ಯಾಶ್ಟ್ಯಾಗ್ನ ಇಂಟ್ರೊಡ್ಯೂಸ್ ಮಾಡಿದರು. ಅದೇ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ. ಅಂದರೆ ಮಾಲ್ಡೀವ್ಸ್ಗೆ ಹೋಗದಿರಾ ಲಕ್ಷದ್ವೀಪ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೆಲೆಬ್ರಿಟೀಸೇ ಅಲ್ಲ, ಎಷ್ಟೋ ಜನ ಟೂರಿಸ್ಟ್ ಕೂಡ ಅವರ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿಕೊಂಡರು. ಈಸ್ ಮೈ ಟ್ರಿಪ್ ಪ್ಲ್ಯಾಟ್ಫಾರ್ಮ್ ಅವರಾದರೆ ಮಾಲ್ದೀವ್ಸ್ಗೆ ಇರುವ ಟಿಕೆಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿ ಲಕ್ಷದ್ವೀಪ್ ಟಿಕೆಟ್ಸ್ನ ಪ್ರಮೋಟ್ ಮಾಡಲು ಸ್ಟಾರ್ಟ್ ಮಾಡಿದರು. ಇದರ ಜೊತೆಗೆ ಮಾಲ್ದೀವ್ಸ್ ಗೌರ್ಮೆಂಟ್ ಈ ಇನ್ಸಿಡೆಂಟಲ್ಲಿ ಇದ್ದ 3 ಜನ ಮಿನಿಸ್ಟರ್ಸ್ನ ಸಸ್ಪೆಂಡ್ ಮಾಡಿದರು. ಆದರೆ ಇದೆಲ್ಲ ಯಾಕೆ ಆಗುತ್ತಿದೆ ಅಂತ ನಿಮಗೆ ಗೊತ್ತಾ? ಮಾಲ್ದೀವ್ಸ್ ಮಿನಿಸ್ಟರ್ಸ್ ಏಕೆ ಇಷ್ಟು ಬ್ಯಾಡ್ ಆಗಿ ಕಮೆಂಟ್ ಮಾಡುತ್ತಿದ್ದಾರೆ ಅಂಡ್ ಇದರ ಹಿಂದೆ ಚೈನಾ ಇನ್ಫ್ಲೂಯೆನ್ಸ್ ಹೇಗೆ ಇದೆ? ಅದೆಲ್ಲ ಇದ್ದರೂ ಕೂಡ ಗೌರ್ಮೆಂಟ್ ಮಿನಿಸ್ಟರ್ಸ್ನ ಯಾಕೆ ರಿಮೂವ್ ಮಾಡಿದರೋ ನಿಮಗೆ ಗೊತ್ತಾ? ಮಾಲ್ಡೀವ್ಸ್ ಇಂಡಿಯಾ ರಿಲೇಷನ್ಶಿಪ್ 2023ವರೆಗೂ ಜಾಸ್ತಿ ಚೆನ್ನಾಗಿ ಇತ್ತು. ಆದರೆ 2023ಯಲ್ಲಿ ಮಾಲ್ದೀವ್ಸ್ಗೆ ಹೊಸ ಪ್ರೈಮ್ ಮಿನಿಸ್ಟರ್ ಬಂದರು ಆ್ಯಂಡ್ ಅವರ ಪಾರ್ಟಿ ಫುಲ್ ಕಂಟ್ರೋಲ್ ಇರುವುದು ಚೈನಾ ಅಂಡರಲ್ಲಿ. ಅದಕ್ಕೆ ಅವರು ಪವರ್ ಅಲ್ಲಿ ಬಂದ ತಕ್ಷಣ ಬ್ಯಾಕ್ ಆಫ್ ಇಂಡಿಯಾ ಅನ್ನೋ ಒಂದು ಸ್ಟ್ರೈಕ್ನ ಓಪನ್ ಮಾಡಿದರು. ಇದರಿಂದ ಇಂಡಿಯಾ ಪವರ್ನ ಕಮ್ಮಿ ಮಾಡಲು ಯೋಚಿಸಿದರು. ಅದಕ್ಕೆ ಈ ಮಿನಿಸ್ಟರ್ ಕೂಡ ಚೈನಾ ಗೌರ್ಮೆಂಟ್ಗೆ ಹೆಲ್ಪ್ ಆಗುವುದಾಗಿ ಇಂಡಿಯಾಗೆ ಎಗರೆಸ್ಟ್ ಆಗಿ ಟ್ವೀಟ್ ಮಾಡಿದರು. ಮತ್ತು ಗೌರ್ಮೆಂಟ್ ಚೈನಾ ಹೇಳಿದ ಹಾಗೆ ನಡೆಯುತ್ತಿದ್ದರೆ ಸಸ್ಪೆಂಡ್ ಯಾಕೆ ಮಾಡಿದರು ಅಂತ ನಿಮಗೆ ಡೌಟ್ ಬರಬಹುದು. ಅದಕ್ಕೆ ರೀಸನ್ ಅಂದರೆ ಅದು ಮಾಲ್ಡೀವ್ಸ್ ಟೂರಿಸಂ. ಮಾಲ್ಡೀವ್ಸ್ GDP ಮೇಯ್ನ್ ಆಗಿ ಡಿಪೆಂಡ್ ಆಗಿರುವುದು ಟೂರಿಸ್ಟ್ ಮೇಲೇ ಆ್ಯಂಡ್ ಅದರಲ್ಲಿ ಮೇಜರ್ ಆಗಿ ಕಾಂಟ್ರಿಬ್ಯೂಟ್ ಮಾಡುವುದು ನಮ್ಮ ಇಂಡಿಯನ್ಸೇ. ಸೊ ಈಗ ಈ ಮ್ಯಾಟರ್ ಇಂದ ಇಂಡಿಯನ್ಸ್ ಮಾಲ್ಡೀವ್ಸ್ಗೆ ಹೋಗುವುದು ನಿಲ್ಲಿಸಿಬಿಟ್ಟರೆ ಮಾಲ್ಡೀವ್ಸ್ GDP ಜಾಸ್ತಿ ಬಿದ್ದು ಹೋಗುತ್ತದೆ. ಇನ್ಫ್ಯಾಕ್ಟ್ ಅವರ ಎಕಾನಮಿನೇ ಬಿದ್ದು ಹೋಗೋ ಚಾನ್ಸಸ್ ಇದೆ. ಸೊ ಇದು ಮಾಲ್ಡೀವ್ಸ್ ವರ್ಸಸ್ ಮೋದಿ ವಿಡಿಯೋ. ನಿಮಗೆ ಈ ಬಾಯ್ಕಾಟ್ ಮಾಲ್ದೀವ್ಸ್ ಬಗ್ಗೆ ಏನನ್ಸುತ್ತೋ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ತೆ.